ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋಂಥ ಸಿನಿಮಾ 2026ರಲ್ಲಿ ರಿಲೀಸ್ ಆಗಿ ಸಖತ್ ಟ್ರೆಂಡ್ ಮಾಡ್ತಿರುವ ಯುತ್ ಎನ್ನುವ ತಮಿಳು ಸಿನಿಮಾ ಸೂಪರ್ ಆಗಿದೆ. ಕಾಲೇಜ್ ಹುಡುಗರು ನೋಡಬೇಕಾದಂಥ ಸಿನಿಮಾ. ಈ ಸಿನಿಮಾದಲ್ಲಿ ಲವ್, ಕಾಲೇಜ್ ಲೈಫ್ ಅಂಡ್ ಮದರ್ ಸೆಂಟಿಮೆಂಟ್ ಕೂಡ ಇದೆ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗೋದೆ 20 ಮೇ 2014. ಇವನ ಸಿನಿಮಾದ ಹೀರೋ ಪ್ರವೀಣ, ಇನ್ನು ಇವನ ತಾಯಿ ಸರೋಜಾ. ಇವತ್ತು ಪ್ರವೀಣನ 10th ರಿಸಲ್ಟ್ ಅನೌನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಸರೋಜಾ ಮಾರ್ನಿಂಗ್ 3 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಪ್ರವೀಣಿಗೆ ಕೊಡ್ತಾಳೆ. ಪ್ರವೀಣ ಸುಮ್ಮನೆ ಮಲಗ್ತಾನೆ. ಸರೋಜಾ ತನ್ನ ಮಗ ಪ್ರವೀಣನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾಳೆ. ಇನ್ನು ಇವನು ಪ್ರವೀಣನ ತಂದೆ ಉನ್ನಿಕೃಷ್ಣನ್. ಇವನು ಒಂದು ಬೇಕರಿ ನಡೆಸ್ತಾ ಇರ್ತಾನೆ. ಇವನಿಗೆ ಅವನ ಮಗನ ಕಂಡ್ರೆ ಆಗ್ತಾ ಇರೋದಿಲ್ಲ. ಉನ್ನಿಕೃಷ್ಣ ಕೂಡಿದ್ದು ಬಂದಾಗ್ಲಿಲ್ಲ ತನ್ನ ಹಳೆಯ ಲವ್ ಸ್ಟೋರಿನ ಇಂಗ್ಲಿಷಲ್ಲಿ ಹೇಳ್ತಾ ಇಬ್ರಿಗೂ ಕಾಟ ಕೊಡ್ತಾ ಇರ್ತಾನೆ. ಇದೇ ರೀಸನ್ಗೆ ಪ್ರವೀಣನಿಗೆ ಅವನ ತಂದೆ ಕಂಡ್ರೆ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್ ಅವತ್ತು ಸಂಜೆನೆ ಪ್ರವೀಣನ 10th ರಿಸಲ್ಟ್ ಬರುತ್ತೆ. ಪ್ರವೀಣ ಜಸ್ಟ್ ಪಾಸ್ ಆಗಿದ್ದಕ್ಕೆ ಅವನ ತಾಯಿ ದಾರಿಯಲ್ಲೇ ಕುಗ್ಗಿ ಹ್ಯಾಪಿ ಆಗ್ತಾಳೆ. ನೆಕ್ಸ್ಟ್ ಆಟೋದಲ್ಲಿ ಕೂಡ ಹೋಗುವಾಗ ನೀನು 10th ಅಲ್ಲಿ 35 ತೆಗೆದ್ರೆ PUCಯಲ್ಲಿ 85 ಮಾರ್ಕ್ಸ್ ಅನ್ನ ತೆಗಿತೀಯ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಉನ್ನಿಕೃಷ್ಣ ತನ್ನ ಮಗನಿಗೆ ಇವ್ನು ಯಾವುದೇ ಕಾರಣಕ್ಕೂ ಪಾಸ್ ಆಗಿರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸರೋಜಾ ಬಂದು ಪ್ರವೀಣ ಪಾಸ್ ಆಗಿದ್ದಾನೆ, ನೆಕ್ಸ್ಟ್ ಯಾವ ಕಾಲೇಜಿಗೆ ಜಾಯಿನ್ ಮಾಡಿಸೋದು ಅಂತ ಹೇಳ್ತಾ ಇರ್ತಾಳೆ. ಉನ್ನಿಕೃಷ್ಣ ಶಾಕ್ ಆಗ್ತಾನೆ. ಪ್ರವೀಣ ಫುಲ್ ಬಿಲ್ಡಪ್ ಇಂದ ಎಂಟ್ರಿ ಕೊಡ್ತಾನೆ. ಅವನು ತಂದೆ ಪ್ರವೀಣ ತೆಗೆದಿರುವ 35 ಮಾರ್ಕ್ಸ್ಗೆ ಬೇರೆ ಕಾಲೇಜ್ ಬೇಡ, ನಾಳೆಯಿಂದ ನಮ್ಮ ಬೇಕರಿಯಲ್ಲಿ ಕೆಲಸಕ್ಕೆ ಬರ್ತಾನೆ, ನಾನು ಅವನನ್ನ ಓದಿಸಲ್ಲ, ಬೇಕಾದ್ರೆ ನೀನೇ ಓದಿಸು ಅಂತ ಹೇಳ್ತಾನೆ. ಸರೋಜಾ ಸರಿ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರು ನಾನು ನನ್ನ ಮಗನನ್ನ ಓದಿಸ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ PUC ಕಾಲೇಜ್ಗೆ ಸೀಟ್ ಕೇಳೋಕೆ ಬಂದಿರ್ತಾಳೆ. ಕಾಲೇಜ್ ಪ್ರಿನ್ಸಿಪಲ್, ನಿಮ್ಮ ಮಗನಿಗೆ ನಮ್ಮ ಕಾಲೇಜಲ್ಲಿ ಸೀಟ್ ಇಲ್ಲ, ಅವನೊಬ್ಬ ಪರ್ಕಿ ಅಂತ ಹೇಳ್ತಾರೆ. ಏನಂದ್ರೆ ಪ್ರವೀಣ SLCಯನ್ನ ಇದೇ ಸ್ಕೂಲಲ್ಲಿ ಮಾಡಿದ್ದ. ಸರೋಜಾ ರಿಕ್ವೆಸ್ಟ್ ಮಾಡ್ತಾ ಪಾಯ್ಸನ್ ಕುಡಿತೀನಿ ಅಂತ ಡೌ ಮಾಡ್ತಾಳೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಕೂಡ ಸೀಟ್ ಕೊಡ್ತಾರೆ. ಸರೋಜಾ ತನ್ನ ಒಡವೆ ಅಡ ಇಟ್ಟು ಇವನು ಕಾಲೇಜ್ ಫೀಸ್ ಕಟ್ಟಿ ಬಂದಿರ್ತಾಳೆ. ಉನ್ನಿಕೃಷ್ಣ ಮತ್ತೆ ಹೋಗಿ ರಿಟರ್ನ್ ಅದನ್ನ ಬಿಡಿಸ್ಕೊಂಡು ಬರ್ತಾನೆ. ಮತ್ತೆ ಪ್ರವೀಣನಿಗೆ ಬೈತಾ ಇರ್ತಾನೆ. ಇನ್ನು ಇವನ ಹೆಸರು ಬಬ್ಲು, ಪ್ರವೀಣನ ಫ್ರೆಂಡ್. ಪ್ರವೀಣನಿಗೆ ಸ್ಕೂಲಲ್ಲಿ ಲವ್ ಮಾಡಿ, ಕಾಲೇಜಲ್ಲಿ ಕೂಡ ಲವ್ ಮಾಡಿ ಮದುವೆ ಆಗ್ಬೇಕು ಅಂತ ಆಸೆ ಇರುತ್ತೆ. ಪ್ರವೀಣ ಸ್ಕೂಲಲ್ಲಿ ದಿವ್ಯಾ, ಬಸ್ ಅಲ್ಲಿ ಪ್ರೀತಿ, ದಿನಸಿ ಅಂಗಡಿ ಹುಡುಗಿ, ಮತ್ತೆ ಓನರ್ ಮಗಳು, ಹೀಗೆ ದೇವಸ್ಥಾನ ಬರೋ ಎಲ್ಲ ಹುಡುಗಿಯರನ್ನ ನೋಡ್ತಾ ಇರ್ತಾನೆ. ಮತ್ತೆ ಅವ್ರ ಜೊತೆಗೆ ಬಯಸ್ಕೊಳ್ತಾ ಇರ್ತಾನೆ. ಈಗ ಪ್ರವೀಣ ಮತ್ತೆ ಅವನ ಎಲ್ಲ ಫ್ರೆಂಡ್ಸು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಹೊಸ ಹೊಸ ಹುಡುಗಿರು ಬರ್ತಾರೆ ಅಂತ ಫುಲ್ ಹ್ಯಾಪಿ ಆಗ್ತಾರೆ. ನೆಕ್ಸ್ಟ್ ಡೇ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಪ್ರವೀಣ ಮತ್ತೆ ಅವನೆಲ್ಲ ಫ್ರೆಂಡ್ಸು ಕಾಲೇಜ್ಗೆ ಬರ್ತಾರೆ. ಕ್ಲಾಸಲ್ಲಿ ಗಲಾಟೆ ಮಾಡೋದು, ಹೊರಗೆ ಸುತ್ತಾಡೋದು, ಮತ್ತೆ ಹುಡುಗರ ಜೊತೆಗೆ ಗಲಾಟೆ ಮಾಡ್ತಾ ಇರ್ತಾರೆ. ಒಂದಿನ ಟೀಚರ್ ಕ್ಲಾಸ್ ಮಾಡುವಾಗ ಬಬ್ಲು ನಿನ್ನೆ ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ರು, ಅವ್ರಿಗೆ ನೆನಪಿಲ್ಲ ಅಂತ ನಗ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಳು ಎದ್ದು ಮ್ಯಾಮ್ ಹೋಮ್ವರ್ಕ್ ಕೊಟ್ಟಿದ್ರಿ ಅಂತ ಹೇಳ್ತಾಳೆ. ಇವಳ ಹೆಸರು ಕನಗವಲ್ಲಿ. ಟೀಚರ್ ಫಸ್ಟ್ ಪ್ರವೀಣ ಮತ್ತೆ ಅವನ ಗ್ಯಾಂಗ್ಗೆ ಕೇಳ್ತಾರೆ, ಯಾರು ಮಾಡಿರೋದಿಲ್ಲ, ಅವರನ್ನ ಹೊರಗಡೆ ಕಳಿಸ್ತಾರೆ. ಬಬ್ಲು ಕನಗವಲ್ಲಿಗೆ ಬೈತಾ ಇರ್ತಾನೆ. ಎಲ್ಲರೂ ಹೊರಗಡೆ ನಿಂತ್ಕೊಂಡ್ರು ಕೂಡ ಹೋಗಂಬರ ಹುಡುಗಿರನ್ನ ನೋಡ್ತಾ ಇರ್ತಾರೆ. ಈ ಕಡೆ ಪಕ್ಕದ ಕ್ಲಾಸ್ ಟೀಚರ್ ಅವರ ಸ್ಟೂಡೆಂಟ್ ಅನ್ನ ಕೂಡ ಹೊರಗಡೆ ನಿಲ್ಲಿಸಿ ಬೈತಾ ಇರ್ತಾರೆ. ಇವಳ ಹೆಸರು ಪ್ರೇಷಿಕಾ. ಇವಳನ್ನ ನೋಡಿದ ತಕ್ಷಣ ಪ್ರವೀಣ ಫುಲ್ ಲವ್ ಅಲ್ಲೇ ಬಿದ್ದ್ಬಿಡ್ತಾನೆ. ಅವಳಿಗೆ ವಿಜಿಲ್ ಹೊಡ್ತಾ ಕಣ್ಣು ಹೊಡಿತಾ ಇರ್ತಾನೆ. ಪ್ರೇಷಿಕಾ ಅವನಿಗೆ ಬೈತಾಳೆ. ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಆಗಿ ಹೊರಗಡೆ ನಿಲ್ತಾ ಇರ್ತಾರೆ. ಪ್ರೇಷಿಕಾ ಕೂಡ ಹೊರಗಡೆ ನಿಲ್ತಾ ಇರ್ತಾಳೆ. ನೆಕ್ಸ್ಟ್ ಪ್ರೇಷಿಕಾ ಮತ್ತೆ ಪ್ರವೀಣ ಪರಿಚಯ ಆಗ್ತಾರೆ. ಹೀಗೆ ದಿನ ದಿನ ಇಬ್ರು ಕ್ಲೋಸ್ ಆಗ್ತಾರೆ. ಒಂದಿನ ಪ್ರೇಷಿಕಾ ಕ್ಲಾಸಿಂದ ಹೊರಗಡೆ ನಿಂತಿರ್ತಾಳೆ. ಪ್ರವೀಣ ಮತ್ತೆ ಅವನ ಫ್ರೆಂಡ್ಸ್ ಒಳಗಡೆ ಇರ್ತಾರೆ. ಪ್ರವೀಣ ನಮ್ಮನ್ನ ಹೊರಗಡೆ ಕಳಿಸಿಲ್ಲ ಅಂತ ಅವನ ಫ್ರೆಂಡ್ಗೆ ಪೆನ್ನಿಂದ ಚುಚ್ಚಿ ಕ್ಲಾಸಿಂದ ಹೊರಗಡೆ ನಿಲ್ತಾರೆ. ನೆಕ್ಸ್ಟ್ ಪ್ರವೀಣನ ಫ್ರೆಂಡ್ಸ್ ಕ್ಯಾಂಟೀನ್ಗೆ ಹೋಗೋಣ ಅಂತ ಕರೀತಾರೆ. ಪ್ರೇಷಿಕಾ ನಾನ್ ಬರಲ್ಲ, ಟೀಚರ್ ಬೈತಾಳೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಎಲ್ಲರೂ ಕ್ಯಾಂಟೀನ್ಗೆ ಹೋಗ್ತಾರೆ. ಪ್ರವೀಣ ಫ್ರೆಂಡ್ ಅವಳು ಸುಮ್ಮನೆ ಟೈಮ್ ಪಾಸ್ಗೆ ಮಾತಾಡ್ತಾ ಇದ್ದಾಳೆ, ಅವಳು ನಿನ್ ಜೊತೆಗೆ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ರೇಷಿಕಾ ಕ್ಯಾಂಟೀನ್ಗೆ ಬರ್ತಾಳೆ. ಪ್ರವೀಣ ಮತ್ತೆ ಅವನ ಎಲ್ಲ ಫ್ರೆಂಡ್ಸು ನೋಡಿ ಶಾಕ್ ಆಗ್ತಾರೆ. ಪ್ರವೀಣ ಅವಳು ಕ್ಲಾಸಿಂದ ಹೊರಗೆ ನಿಲ್ಲೋದಕ್ಕೆ ರೀಸನ್ ಕೇಳಿದ್ರೆ ಪ್ರೇಷಿಕಾ ಎಲ್ಲ ಟೀಚರ್ಸು ಕ್ಲಾಸ್ ಮಾಡುವಾಗ ನಾನು ತಿಂತಾ ಇರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರವೀಣ ನೆಕ್ಸ್ಟ್ ಡೇ ಇಂದ ಮತ್ತೆ ಅವಳ ಹಿಂದೆನೇ ಹೋಗೋದು, ಅವಳ ಜೊತೆಗೆ ಡೈಲಿ ಮಾತಾಡೋದು, ಅವಳ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾನೆ. ಒಂದಿನ ರಾತ್ರಿ ಉನ್ನಿಕೃಷ್ಣನ್ ಕುಡ್ಕೊಂಡು ಮನೆಗೆ ಬರ್ತಾನೆ. ಸರೋಜನ ಅಣ್ಣ ಅವನ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಅನ್ನ ಡ್ರೈವರ್ ಕೈಲಿ ಕೊಟ್ಟಿರ್ತಾನೆ. ಸರೋಜಾ ಅವಳ ಗಂಡನಿಗೆ ನಂಗೂ ಅಣ್ಣನನ್ನ ನೋಡ್ಬೇಕು ಅಂತ ಅನಿಸ್ತಿದೆ, ಹೋಗೋಣ ಅಂತ ಕೇಳ್ತಾಳೆ. ಏನಂದ್ರೆ ಉನ್ನಿಕೃಷ್ಣ ಮತ್ತೆ ಸರೋಜಾ ಲವ್ ಮಾಡಿ ಮದುವೆ ಆಗಿರ್ತಾರೆ. ಸರೋಜಾ ಮನೆ ಬಿಟ್ಟು ಬಂದಿರ್ತಾಳೆ. ಉನ್ನಿಕೃಷ್ಣ ಸರಿ ಆಯ್ತು ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಅವ್ರ ಮನೆಗೆ ಬರ್ತಾರೆ. ಬಂದ್ರೆ ಅವಳ ಅತ್ತಿಗೆ ಮತ್ತೆ ಅವಳ ಅಣ್ಣ ಕೂಡ ರೆಸ್ಪೆಕ್ಟ್ ಕೊಡೋದೇ ಇಲ್ಲ, ಕೇರ್ ಸಹಿತ ಮಾಡೋದಿಲ್ಲ. ಸರೋಜಾ ಗಿಫ್ಟ್ ಅಲ್ಲೇ ಇಟ್ಟು ಇಬ್ರು ರಿಟರ್ನ್ ಬರ್ತಾರೆ. ಸರೋಜಾ ಅವಮಾನ ಮಾಡೋಕ್ಕೆ ನಮ್ಮನ್ನ ಅಲ್ಲಿಗೆ ಕರ್ಸ್ಕೋಬೇಕಿತ್ತ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ನಂಗೂ ಅವ್ರು ಬೇಡ, ನಮ್ಮ ಮಗನೇ ಇದ್ದಾನೆ, ಮುಂದೆ ನಮ್ಮನ್ನ ಅವನೇ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾಳೆ. ಈ ಕಡೆ ಪ್ರವೀಣ ಪ್ರೇಕ್ಷಕಳಿಗೆ ನಾಳೆ ಪ್ರಪೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಪ್ರವೀಣ ಪ್ರೇಕ್ಷಕಳಿಗೆ ಪ್ರಪೋಸ್ ಮಾಡಬೇಕು ಅಂತ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಈ ವಿಷಯ ಕೇಳಿ ಅವನ ಫ್ರೆಂಡ್ಸ್ ಎಲ್ಲರೂ ಶಾಕ್ ಆಗ್ತಾರೆ. ಅದೇ ಟೈಮ್ಗೆ ಪ್ರೇಕ್ಷಕ ಅಲ್ಲಿಗೆ ಬರ್ತಾಳೆ. ಪ್ರೇಕ್ಷಕ ಪ್ರವೀಣನಿಗೆ ನಾವು ಕಾಲೇಜಲ್ಲಿ ಮಾತಾಡೋದು ಬೇಡ, ಎಲ್ಲರೂ ನಾವು ಲವ್ ಮಾಡ್ತಿದ್ದೀವಿ ಅಂತ ಪಬ್ಲಿಕ್ ಮಾಡ್ತಾ ಇದ್ದಾರೆ, ನಮ್ಮ ಅಪ್ಪ ಬೇರೆ ಪೊಲೀಸು, ಭಯ ಆಗ್ತಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅವನ ಎಲ್ಲ ಫ್ರೆಂಡ್ಸು ಪ್ರವೀಣನ ನೋಡಿ ನಗ್ತಾ ಹಾಡು ಹೇಳ್ತಾ ಇರ್ತಾರೆ. ಇನ್ನು ಇವನ ಹೆಸರು ಮಣಿ. ಪ್ರೇಕ್ಷಕಳನ್ನ ಲವ್ ಮಾಡ್ತಾ ಇರ್ತಾನೆ.
ಇವಳು ಪ್ರೇಕ್ಷಕ ಫ್ರೆಂಡ್ ಅನು. ಇವಳಿಗೆ ಮಣಿ ಫ್ರೆಂಡ್ ಮುಖೇಶ್ ಅಂದ್ರೆ ಇಷ್ಟ ಇರುತ್ತೆ. ಮಣಿ ಅನುಗೆ ಪ್ರೇಕ್ಷಕಳ ಹತ್ರ ಹೋಗಿ ನಮ್ಮ ಲವ್ ಮ್ಯಾಟ್ರ್ ಮಾತಾಡು ಅಂತ ಹೇಳ್ತಾ ಇರ್ತಾನೆ. ಮುಖೇಶ್ ನನ್ನ ಫ್ರೆಂಡ್ಗೆ ಪ್ರೇಕ್ಷಕಳನ್ನ ಸೆಟ್ ಮಾಡ್ಕೊಟ್ರೆ ನಾವಿಬ್ರು ಮದುವೆ ಆಗೋಣ ಅಂತ ಹೇಳ್ತಾ ಇರ್ತಾನೆ. ಸೊ ಅವನು ಕೂಡ ಪ್ರೇಕ್ಷಕಳಿಗೆ ಅವನನ್ನ ಲವ್ ಮಾಡೋ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಪ್ರೇಕ್ಷಕ ಅವ್ನು ನಂಗೆ ಇಷ್ಟ ಇಲ್ಲ, ನಾನು ಪ್ರವೀಣನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಮಣಿ ಮತ್ತೆ ಮುಖೇಶ್ ಪ್ರವೀಣನ ಹತ್ರ ಬಂದು ಕೇಳಿದ್ರೆ ಪ್ರವೀಣ ಇಲ್ಲ, ನಾನು ಯಾರನ್ನ ಲವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಮುಖೇಶ್ ಮತ್ತೆ ಪ್ರೇಕ್ಷಕ ಇನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಅಂತಾನೆ. ಪ್ರವೀಣ ಇದನ್ನ ಕೇಳಿ ಫುಲ್ ಹ್ಯಾಪಿ ಆಗ್ತಾನೆ. ಮುಖೇಶ್ ಪ್ರವೀಣಂಗೆ ಅವಳನ್ನ ಲವ್ ಮಾಡಬೇಡ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಪ್ರವೀಣ ಪ್ರೇಕ್ಷಕ ಹತ್ರ ಬಂದು ನನ್ನ ಲವ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಪ್ರೇಕ್ಷಕ ಹೌದು ಅಂತ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾಳೆ. ಪ್ರವೀಣ ಫಸ್ಟ್ ಟೈಮ್ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ಲು ಅಂತ ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾನೆ. ನೆಕ್ಸ್ಟ್ ಒಂದಿನ ರಾತ್ರಿ ಪ್ರವೀಣ ಬಬ್ಲುಗೆ ಕಾಲ್ ಮಾಡಿ ಪ್ರೇಕ್ಷಕಳ ನಂಬರ್ ಕೊಡ್ತೀನಿ, ಕಾನ್ಫರೆನ್ಸ್ ಕಾಲ್ ಮಾಡು ಅಂತ ಹೇಳ್ತೇನೆ. ಯಾಕಂದ್ರೆ ಬಬ್ಲು ವಾಯ್ಸ್ ಲೇಡೀಸ್ ವಾಯ್ಸ್ ತರ ಇರುತ್ತೆ. ಬಬ್ಲು ಪ್ರೇಕ್ಷಕರಿಗೆ ಕಾಲ್ ಮಾಡ್ತಾನೆ, ಅವಳ ತಂದೆ ರಿಸೀವ್ ಮಾಡ್ತಾನೆ. ನೆಕ್ಸ್ಟ್ ಪ್ರೇಕ್ಷಕ ಮಾತಾಡ್ತಾಳೆ. ಪ್ರವೀಣ ಅವಳ ಜೊತೆ ಮಾತಾಡ್ತಾ ಇರ್ತಾನೆ. ಪ್ರವೀಣ ಪ್ರೇಕ್ಷಕಗೆ ಕಿಸ್ ಕೊಟ್ಟು ನೀನು ಕೊಡು ಅಂತ ಕೇಳ್ತಾನೆ. ಈ ಕಡೆ ಬಬ್ಲು ತಂದೆ ಕಿಸ್ ಸೌಂಡ್ ಕೇಳಿಸ್ಕೊಂಡು ಬಬ್ಲುಗೆ ಸಖತ್ತಾಗಿ ಹೊಡಿತಾನೆ. ನೆಕ್ಸ್ಟ್ ಅನು ಅವಳ ಫ್ರೆಂಡಿಗೆ ಇವರಿಬ್ಬರ ಲವ್ ಹೇಗಾದ್ರೂ ಮುರಿಬೇಕು ಅಂತ ಸ್ಕೆಚ್ ಹಾಕ್ತಾ ಇರ್ತಾರೆ. ಈ ಕಡೆ ಬಬ್ಲು ಅವನ ತಂದೆ ಹೊಡೆದಿದ್ದಕ್ಕೆ ಅಳ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಮಣಿ ಮತ್ತೆ ಮುಖೇಶ್ ಮತ್ತೆ ಬರ್ತಾರೆ. ಅವರನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಮುಖೇಶ್ ಆ ಪ್ರೇಕ್ಷಕರ ಜೊತೆ ಮಾತಾಡ್ಬೇಡ ಅಂದ್ರು, ಫಸ್ಟೇ ವಾರ್ನಿಂಗ್ ಮಾಡಿದ್ರು, ಮತ್ತೆ ಅವಳನ್ನ ಲವ್ ಮಾಡ್ತಾ ಇದ್ದಿ ಅಂತ ಹೊಡೆಯಕ್ಕೆ ಹೋಗ್ತಾ ಇರ್ತಾನೆ. ಬಬ್ಲು ಅವ್ರಿಗೆ ಅವ್ರನ್ನ ಹೆಣ್ಣು ಹೊಡೆಯೋದು ನನ್ನ ಹತ್ರ ಬಾ ಅಂತ ಮುಖೇಶ್ಗೆ ಮತ್ತೆ ಮಣಿಗೆ ಎಲ್ಲ ಫ್ರೆಂಡ್ಸ್ಗೆ ಹೊಡಿತಾನೆ. ಇದನ್ನ ನೋಡಿ ಪ್ರವೀಣ ಫುಲ್ ಶಾಕ್ ಆಗ್ತಾನೆ. ನೆಕ್ಸ್ಟ್ ಪ್ರವೀಣ ಪ್ರೇಕ್ಷಕ ಹತ್ರ ಬಂದು ನಿಂಗೋಸ್ಕರ 4 ಅಲ್ಲ 40 ಜನರನ್ನ ಕೂಡ ಹೊಡಿತೀನಿ ಅಂತ ಡವ್ ಮಾಡ್ತಾನೆ. ಈ ಕಡೆ ಅನು ಈ ಸರಿ ಮಿಸ್ ಆಯ್ತು, ನೆಕ್ಸ್ಟ್ ಸಾರಿ ಇವರ ಬ್ರೇಕಪ್ ಮಿಸ್ ಆಗಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಪ್ರವೀಣ ಪ್ರೇಕ್ಷಕಗೆ ನಾನು ನಿಂಗೆ ಇಷ್ಟ ಆಗೋದಕ್ಕೆ ಏನ್ ರೀಸನ್ ಅಂತ ಕೇಳ್ತಾನೆ. ಪ್ರೇಕ್ಷಕ ನಂಗೆ ನಿನ್ನ ಸ್ಮೈಲ್ ಇಷ್ಟ ಅಂತ ಹೇಳ್ತಾಳೆ. ನೆಕ್ಸ್ಟ್ ನಾನು 1 ವೀಕ್ ಊರಿಗೆ ಹೋಗ್ತಾ ಇದ್ದೀನಿ, ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡೋಣ ಅಂತ ಹೋಗ್ತಾಳೆ. ನೆಕ್ಸ್ಟ್ ಪ್ರವೀಣ ಮತ್ತೆ ಅವನ ಫ್ರೆಂಡ್ಸ್ ಫೇಸ್ಬುಕ್ ನೋಡ್ತಾನೆ ಕೂತಿರ್ತಾರೆ. ಪ್ರೇಕ್ಷಕರಿಂದ ಮೆಸೇಜ್ ಬರ್ತಾನೆ ಇರೋದಿಲ್ಲ. ಅಷ್ಟರಲ್ಲಿ ಸೋನಲ್ ಎಂಬ ಅಕೌಂಟ್ ಇಂದ ಒಂದು ಫಾಲೋ ರಿಕ್ವೆಸ್ಟ್ ಬರುತ್ತೆ. ನೆಕ್ಸ್ಟ್ ಆಕ್ಸೆಪ್ಟ್ ಮಾಡ್ತಾನೆ. ಮತ್ತೆ ಅಕೌಂಟ್ ಇಂದ ಒಂದು ಮೆಸೇಜ್ ಬರುತ್ತೆ, ಏನಂದ್ರೆ ನಾನು ನಿಮ್ಮ ಜೂನಿಯರ್, ನಂಗೆ ನೀವು ಅಂದ್ರೆ ಇಷ್ಟ, ನಿಮ್ ಮುಂದೆ ಹೇಳೋಕೆ ಆಗಲ್ಲ ಭಯ ಅಂತ ಹೇಳ್ತಾಳೆ. ಪ್ರವೀಣ ಈ ಮೆಸೇಜ್ ನೋಡಿ ಇನ್ನೊಂದು ಹುಡುಗಿನ ಅಂತ ಖುಷಿ ಪಡ್ತಾನೆ. ಅವನ ಫ್ರೆಂಡ್ ಇದು ಫೇಕ್ ಅಕೌಂಟ್ ಆಗಿರುತ್ತೆ, ನಿಜ ಆಗಿದ್ರೆ ನಾಳೆ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಮೀಟ್ ಆಗು ಅಂತ ಹೇಳು ಅಂತ ಹೇಳ್ತಾನೆ. ಪ್ರವೀಣ ಕೂಡ ಹಾಗೆ ಮೆಸೇಜ್ ಮಾಡ್ತಾನೆ. ನೆಕ್ಸ್ಟ್ ಡೇ ಕ್ಯಾಂಟೀನ್ ಅಲ್ಲಿ ಸೋನಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ನಿಜವಾಗ್ಲೂ ಹುಡುಗಿ. ಪ್ರವೀಣ ಇವಳನ್ನ ನೋಡಿ ಸಖತ್ತಾಗಿದ್ದಾಳೆ, ಇವಳನ್ನು ಲವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೋನಲ್ ಕೂಡ ಐ ಲವ್ ಯು ಅಂತ ಹೇಳಿ ಹೋಗ್ತಾಳೆ. ಪ್ರವೀಣ ಮತ್ತೆ ಈ ಲವ್ ಅಲ್ಲಿ ಕೂಡ ಬಿದ್ದು ಹೋಗ್ತಾನೆ. ನೆಕ್ಸ್ಟ್ ಡೇ ಇಂದ ಸೋನಲ್ ಜೊತೆನೆ ತಿರುಗ್ತಾ ಇರ್ತಾನೆ. ಪ್ರೇಕ್ಷಕ ಇರೋದೇ ಅವನಿಗೆ ನೆನಪಿರೋದಿಲ್ಲ. ಒಂದಿನ ಪ್ರವೀಣ ಸೋನಲ್ ಫೇವ್ರೇಟ್ ಸಾಂಗ್ ತಿಳ್ಕೊಂಡು ಫಸ್ಟ್ ಇಯರ್ ಆನ್ಯುವಲ್ ಡೇ ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವನ ಫ್ರೆಂಡ್ ಬಂದು ಪ್ರವೀಣನಿಗೆ ನೀನು ಮಾಡ್ತಿರೋದು ಸರಿ ಇಲ್ಲ, ಪ್ರೇಕ್ಷಕಗಳನ್ನ ಲವ್ ಮಾಡ್ತಾ ಇದೀಯ ಅಂತ ಅವಳಿಗೆ ನಿಜ ಹೇಳು, ನಮ್ಮ ಕಾಲೇಜಲ್ಲಿ ಎಲ್ಲರೂ ನಿಂಗೆ ಕಾಮಿಷ್ಟ ಅಂತ ಇದ್ದಾರೆ, ನಂಗೂ ಕೂಡ ಇದೇ ಫೀಲ್ ಆಗ್ತಿದೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಇಬ್ಬರ ನಡುವೆ ಜಗಳ ಆಗುತ್ತೆ. ಪ್ರವೀಣ ಸೋನಲ್ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಆಯ್ತು ಟೈಮ್ ತಗೊಂಡು ಅವಳಿಗೆ ಹೇಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಆನ್ಯುವಲ್ ಡೇ ದಿನ ಎಲ್ಲರೂ ಫುಲ್ ಡಿಫ್ರೆಂಟ್ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅವತ್ತೆ ಪ್ರೇಕ್ಷಕ ಕೂಡ ಬಂದಿರ್ತಾಳೆ. ಪ್ರೇಕ್ಷಕ ಫುಲ್ ಲವ್ ಇಂದ ಕೇರ್ ಇಂದ ಅವನನ್ನ ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸೋನಲ್ ಅಲ್ಲಿಗೆ ಬರ್ತಾಳೆ. ಪ್ರವೀಣ ಅವಳ ನನ್ನ ಫ್ರೆಂಡು ಮಾತಾಡ್ಸಿ ಬರ್ತೀನಿ ಅಂತ ಹೋಗ್ತಾನೆ. ಅವಳ ಜೊತೆ ತುಂಬಾನೇ ಕ್ಲೋಸ್ ಆಗಿ ಇರ್ತಾನೆ. ಅಷ್ಟರಲ್ಲಿ ಬಂದ ಪ್ರೇಕ್ಷಕಳ ಫ್ರೆಂಡ್ ಅವನು ಪ್ರೇಕ್ಷಕಳಿಗೆ ಅವರಿಬ್ಬರನ್ನ ನೋಡಿದ್ರೆ ಫ್ರೆಂಡ್ಸ್ ತರ ಕಾಣಿಸ್ತಿಲ್ಲ, ಅವಳನ್ನ ಕ್ಯಾಚ್ ಹಾಕೊಳ್ತಾ ಇರೋ ರೀತಿ ಕಾಣ್ತಿದೆ ಅಂತ ಹೇಳ್ತಾನೆ. ಪ್ರೇಕ್ಷಕ ಅನುಮತನ ಕೇಳಿ ಡಿಸ್ಟರ್ಬ್ ಆಗ್ತಾಳೆ. ನೆಕ್ಸ್ಟ್ ಡೇ ಪ್ರವೀಣ ಟಿಫನ್ ತಿನ್ನುವಾಗ ಸೋನಲ್ ಅವನನ್ನ ಕ್ಯಾಂಟೀನ್ಗೆ ಕರೆಕ್ಕೆ ಬರ್ತಾಳೆ. ಪ್ರವೀಣ ಇಲ್ಲ ನಾನು ಇಲ್ಲೇ ತಿಂತೀನಿ ಅಂತ ಹೇಳ್ತಾನೆ. ಸೋನಲ್ ನಂಗೂ ಕೈ ತುತ್ತು ತಿನ್ಸು ಅಂತ ತಿಂದು ಹೋಗ್ತಾಳೆ. ಇದನ್ನ ನೋಡಿದ ಅನು ಪ್ರೇಕ್ಷಕಳಿಗೆ ಹೇಳಿ ಕರ್ಕೊಂಡು ಬರ್ತಾರೆ. ಪ್ರೇಕ್ಷಕ ಬಂದು ಸೀರಿಯಸ್ ಆಗಿ ಬೈದು ಮತ್ತೆ ಹೋಗ್ತಿರುವಾಗ ಅವಳಿಗೆ ಕೈ ತುತ್ತು ತಿನ್ಸಿದ್ಯಾ, ನಂಗೂ ತಿನ್ಸು ಅಂತ ತಿಂತಾಳೆ. ಅನು ಈ ಪ್ಲಾನ್ ಕೂಡ ಮಿಸ್ ಆಯ್ತು ಅಂತಾಳೆ. ಪ್ರವೀಣನ ಫ್ರೆಂಡ್ ಇವತ್ತು ರಾತ್ರಿ ಸೋನಲ್ಗೆ ನೋ ಅಂತ ಹೇಳ್ಬಿಡು ಅಂತ ಹೇಳ್ತಾನೆ. ಅವತ್ತು ರಾತ್ರಿನೇ ಎಲ್ಲರೂ ಸೇರ್ತಾರೆ. ಪ್ರವೀಣ ಸೋನಲ್ಗೆ ಸಾಕು ಇದನ್ನೆಲ್ಲ ನಿಲ್ಲಿಸ್ಬಿಡೋಣ, ನಾನು ಪ್ರೇಕ್ಷಕಗಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೋನಲ್ ನನ್ನ ಕಣ್ಣು ನೋಡ್ಕೊಂಡು ಹೇಳು ಅಂತ ಅವನನ್ನ ಜೋರಾಗಿ ಹಗ್ ಮಾಡ್ತಾಳೆ. ಪ್ರವೀಣ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ಅವಳನ್ನ ಹಗ್ ಮಾಡಿ ನಿಂತಿರ್ತಾನೆ. ಅದೇ ಟೈಮ್ಗೆ ಅವನು ಮತ್ತೆ ಅವಳ ಫ್ರೆಂಡ್ ಪ್ರೇಕ್ಷಕಗಳನ್ನ ಕರ್ಕೊಂಡು ಬಂದಿರ್ತಾರೆ. ಪ್ರವೀಣ ಇವರನ್ನ ನೋಡಿ ಶಾಕ್ ಆಗಿ ಪ್ರೇಕ್ಷಕಳಿಗೆ ಇಲ್ಲ ನಾವಿಬ್ರು ಲವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಪ್ರೇಕ್ಷಕ ಸಾಕು, ನಾನು ನಿನ್ನ ನಂಬಿದ್ದಕ್ಕೆ ಇದೇ ಆಗ್ಬೇಕಿತ್ತು, ಮೋಸ ಮಾಡಿದೆ, ಎಲ್ರು ನಿನ್ನ ಪೊರ್ಕಿ ಕಾಮಿಷ್ಟ ಅಂತ ಇದ್ರು, ಹೌದು ಅದು ನಿಜನೇ ಅಂತ ಹೇಳ್ತಾಳೆ. ಪ್ರವೀಣ ಇದನ್ನು ಕೇಳಿ ಸಿಟ್ಟಿಗೆದ್ದು ಸೋನಲ್ ನಂಗೆ ಪ್ರಪೋಸ್ ಮಾಡಿದ್ರು, ಅವಳಿಗೆ ನಾನು ಏನು ಹೇಳಿದ್ದಿಲ್ಲ, ಯಾಕಂದ್ರೆ ನಂಗೆ ನೀನ್ ಇಷ್ಟ, ಆದ್ರೆ ನೀನೇ ಈ ತರ ಹೇಳಿದ್ಮೇಲೆ ಇಷ್ಟೇ, ಇಟ್ಸ್ ಓವರ್, ನಾನು ಸೋನಲ್ಗೆ ಪ್ರಪೋಸ್ ಮಾಡ್ತೀನಿ ಅಂತ ಅವಳ ಕಡೆ ನೋಡಿದ್ರೆ ಸೋನಲ್ ಅನು ಅವ್ರ ಜೊತೆ ನಿಂತಿರ್ತಾಳೆ. ಇದೆಲ್ಲ ಅನು ಪ್ಲಾನ್ ಆಗಿರುತ್ತೆ. ಮತ್ತೆ ಪ್ರೇಕ್ಷಕರ ಕಡೆ ನೋಡಿದ್ರೆ ಪ್ರೇಕ್ಷಕ ಅವನಿಗೆ ಹೊಡಿತಾಳೆ. ಅದೇ ಟೈಮ್ಗೆ ಪ್ರವೀಣನ ತಂದೆ ಕೂಡ ಬಂದ್ಬಿಡ್ತಾನೆ. ನೆಕ್ಸ್ಟ್ ಪ್ರವೀಣನ ತಂದೆ ಮನೆಯಲ್ಲಿ ಏನು ಹೇಳೋದಿಲ್ಲ. ಪ್ರವೀಣಂಗೆ ಬೈಕ್ ಒರ್ಸು, ಬೇಕರಿಗೆ ಕರ್ಕೊಂಡು ಹೋಗೋದು, ಮತ್ತೆ ಪ್ರವೀಣಂಗೆ ಮರ್ಯಾದೆನೇ ಸಿಗ್ತಾ ಇರೋದಿಲ್ಲ. ಪ್ರವೀಣ ಇದೆಲ್ಲ ಸೋನಲಿಂದ ಆಗಿದ್ದು ಅವಳನ್ನ ಬಿಡಲ್ಲ ಅಂತ ಹೇಳ್ತಾನೆ.
ನೆಕ್ಸ್ಟ್ ಎಲ್ಲರೂ ಅಳಪುಳಗೆ ಟ್ರಿಪ್ಗೆ ಹೋಗ್ತಾರೆ. ಪ್ರವೀಣನ ಎಲ್ಲ ಫ್ರೆಂಡ್ಸ್ ಸೋನಲ್ಗೆ ಲವ್ ಮಾಡು ಅಂತ ಕಾಟ ಕೊಡ್ತಾ ಇರ್ತಾರೆ. ಮತ್ತೆ ಬಬ್ಲು ಕೂಡ ಪ್ರವೀಣನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವಳಿಗೆ ಕಾಟ ಕೊಡ್ತಾ ಇರ್ತಾರೆ. ಅವತ್ತು ರಾತ್ರಿ ಸೋನಲ್ ಅಳ್ತಾ ಇರುವಾಗ ಕನಗವಲ್ಲಿ ಇದನ್ನ ಕೇಳಿ ಪ್ರವೀಣನ ಹತ್ರ ಬಂದು ಇದೆಲ್ಲ ನಿಲ್ಸು ಅಂತ ಬೈತಾ ಇರ್ತಾಳೆ. ಪ್ರವೀಣ ಅವಳಿಗೆ ಹೊಡೆಕೆ ಹೋಗ್ತಾ ಇರ್ತಾನೆ. ಕನಗವಲ್ಲಿ ಪಿಟಿ ಸರ್ ಕರೆದಿದ್ದಕ್ಕೆ ಪ್ರವೀಣ ಸುಮ್ಮನೆ ಹೋಗ್ತಾನೆ. ನೆಕ್ಸ್ಟ್ ಸ್ಕೂಲಲ್ಲಿ ಕನಗವಲ್ಲಿ ಅವಳ ತಂದೆ ಫೋಟೋ ನೋಡ್ತಾ ಇರ್ತಾನೆ. ಪ್ರವೀಣ ಈ ಫೋಟೋ ನೋಡಿ ಇವಳು ತಂದೆ ತಲೆ ಮೊಟ್ಟೆ ಅಂತ ಎಲ್ರಿಗೂ ತೋರಿಸ್ತಾನೆ. ಎಲ್ರು ನಗ್ತಾ ಇರ್ತಾರೆ. ಕನಗವಲ್ಲಿ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕ್ಲಾಸ್ ಟೀಚರ್ ಬರ್ತಾನೆ. ಕನಗವಲ್ಲಿ ಅಳ್ತಾ ಇರೋದಕ್ಕೆ ರೀಸನ್ ಕೇಳ್ತಾನೆ. ಪ್ರವೀಣನ ಫ್ರೆಂಡ್ಸ್ ನೀನ್ ಸತ್ಯ TC ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಕನಗವಲ್ಲಿ ತಲೆನೋವು ಅಂತ ಸುಳ್ಳು ಹೇಳಿ ಮೆಡಿಕಲ್ಗೆ ಹೋಗ್ತಾಳೆ. ಪ್ರವೀಣ ಅವಳ್ಯಾಕೆ ಸರ್ ಮುಂದೆ ಹೇಳಿಲ್ಲ ಅಂತ ನೆಕ್ಸ್ಟ್ ಕನಗವಲ್ಲಿ ಹತ್ರ ಹೋಗಿ ಕೇಳ್ತಾನೆ. ಕನಗವಲ್ಲಿ ಅದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗ್ತಾಳೆ. ಪ್ರವೀಣ ಅವಳ ರಿಯಾಕ್ಷನ್ ನೋಡಿ ಮತ್ತೆ ಅವಳ ಒಲೆ ಬೀಳ್ತಾನೆ. ನೆಕ್ಸ್ಟ್ ಡೇ ಇಂದ ಕನಗವಲ್ಲಿ ಹಿಂದೆ ಹೋಗ್ತಾ ಇರ್ತಾನೆ. ಅವಳನ್ನ ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾ ಇರ್ತಾನೆ. ಮತ್ತೆ ಅವಳ ಜೊತೆನೆ ಮಾತಾಡ್ತಾ ಇರ್ತಾನೆ. ಒಂದಿನ ಸ್ಕೂಲ್ ಕರೆಸ್ಪಾಂಡೆಂಟ್ ಸತ್ತೋಗಿರ್ತಾನೆ. ಅವತ್ತು ಮಧ್ಯಾಹ್ನಕ್ಕೆ ರಜೆ ಕೊಡುತ್ತೆ. ಅವತ್ತು ಪ್ರವೀಣನ ತಾಯಿ ಬರ್ತಡೇ ಇರೋದಿಲ್ಲ. ಆದ್ರೂ ಕನಗವಲ್ಲಿಗೆ ಇವತ್ತು ನನ್ನ ತಾಯಿ ಬರ್ತಡೇ ಇದೆ, ನಾವಿಬ್ರು ಕೇಕ್ ತಗೊಂಡೋಗಿ ಸರ್ಪ್ರೈಸ್ ಕೊಡೋಣ ಅಂತ ಕೇಳ್ತಾನೆ. ಕನಗ ಸರಿ ನಾವಿಬ್ಬರೇ ಹೋಗೋದೇನೋ, ಎಲ್ಲ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಹೋದ್ರೆ ನಿಮ್ ತಾಯಿ ಇನ್ನೂ ಹ್ಯಾಪಿ ಆಗ್ತಾರೆ ಅಂತ ನೆಕ್ಸ್ಟ್ ಎಲ್ಲರೂ ಅವನ ಮನೆಗೆ ಬರ್ತಾರೆ. ಪ್ರವೀಣನ ತಾಯಿ ಇದನ್ನ ನೋಡಿ ಶಾಕ್ ಆದ್ರೂ ಕೂಡ ಕೇಕ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರವೀಣ ಇವತ್ತು ನಿನ್ ಬರ್ಡೇ ಸುಮ್ಮನೆ ಇರು ಅಂತ ಹೇಳ್ತಾನೆ. ನೆಕ್ಸ್ಟ್ ಅವಳಿಗೋಸ್ಕರ ಜ್ಯೂಸ್ ತಂದು ಅವಳಿಗೆ ಎಲ್ಲ ಟೈಪ್ ಜ್ಯೂಸ್ ಅಲ್ಲಿ ಕೊಡಕ್ಕೆ ಹೇಳ್ತಾನೆ. ಅಲ್ಲೊಬ್ಬ ಅವಳಿಗಷ್ಟೇನ ಅಂತ ಕಿರಿಕಿರಿ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಪ್ರವೀಣ ಅವನ ಫ್ರೆಂಡ್ಗೆ ಯಾರು ಇರಬಾರ್ದು ಎಲ್ಲರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅವನ ಫ್ರೆಂಡ್ ಪ್ರವೀಣ ಹೇಳಿದ ರೀತಿನೇ ಎಲ್ರಿಗೂ ಲೇಟ್ ಆಯ್ತು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಕನಗ ಕೂಡ ಹೋಗ್ತಾ ಇರ್ತಾಳೆ. ಪ್ರವೀಣ ಎಲ್ರು ಹೋದ್ರು ನನ್ನ ತಾಯಿ ಬೇಜಾರಾಗ್ತಾರೆ, ನೀನಾದ್ರೂ ಸ್ವಲ್ಪ ಟೈಮ್ ಇದ್ದು ಹೋಗು ಅಂತ ಹೇಳ್ತಾನೆ. ಕನಕ ಕೂಡ ಸರಿ ಆಯ್ತು ಅಂತ ಮನೇಲೇ ಇರ್ತಾಳೆ. ಪ್ರವೀಣ ಕನಗ ತನ್ನ ತಾಯಿ ಜೊತೆ ಚೆನ್ನಾಗಿ ಮಾತಾಡೋದನ್ನ ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇವಳೊಬ್ಬಳು ಆಗ್ತಾಳೆ ಅಂತ ಕನ್ಸು ಕಾಣ್ತಾ ಇರ್ತಾನೆ. ಅದೇ ಟೈಮ್ಗೆ ಅವನ ತಂದೆ ಬಂದು 500 ರೂಪಾಯಿ ಜ್ಯೂಸ್ ಏನಕ್ಕೆ ತಂದಿದ್ದೀಯಾ ಅಂತ ಬೈತಾ ಇರ್ತಾನೆ. ಅಷ್ಟರಲ್ಲಿ ಕನಗ ಟೀ ತಗೊಂಡು ಬರ್ತಾಳೆ. ಸರೋಜಾ ಇವತ್ತು ನನ್ನ ಬರ್ಡೇ ಅಲ್ವಾ, ಪ್ರವೀಣನ ಎಲ್ಲ ಫ್ರೆಂಡ್ಸ್ ಬಂದು ಕೇಕ್ ಕಟ್ ಮಾಡಿದ್ರು ಅಂತ ಹೇಳ್ತಾಳೆ. ನೆಕ್ಸ್ಟ್ ಕನಗ ಮನೆಗೆ ಹೋಗುವಾಗ ಪ್ರವೀಣಂಗೆ ನೀನು ಏನಾದ್ರು ಹೇಳ್ಬೇಕಿತ್ತ ಅಂತ ಕೇಳ್ತಾಳೆ. ಪ್ರವೀಣ ಏನು ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರವೀಣ ಅವಳಿಗೆ ನೀನು ಏನಾದ್ರು ಹೇಳ್ಬೇಕಂತ ಕೇಳ್ತಾನೆ. ಅವಳು ಕೂಡ ಏನು ಇಲ್ಲ ಅಂತ ಹೋಗ್ತಾಳೆ. ಏನಂದ್ರೆ ಪ್ರವೀಣನಿಗೆ ಅವಳಂದ್ರೆ ಇಷ್ಟ ಇರುತ್ತೆ, ಅವಳು ಕೂಡ ಲವ್ ಮಾಡ್ತಾ ಇರ್ಬೋದು ಅಂತ ಅನ್ಕೊಳ್ತಾನೆ. ನೆಕ್ಸ್ಟ್ ಡೇ ಇಂದ ಅವಳ ಜೊತೆ ಇರ್ತಾನೆ. ಈ ಕಡೆ ಸೆಕೆಂಡ್ PUC ಆನ್ಯುವಲ್ ಡೇ ಕೂಡ ಬರುತ್ತೆ. ಈ ವರ್ಷ ಸಿದ್ಧಾರ್ಥ್ ಮತ್ತು ಅವನ ಟೀಮ್ ಡ್ಯಾನ್ಸ್ ಮಾಡೋಕ್ಕೆ ಹೆಸರು ಕೊಟ್ಟಿರ್ತಾರೆ. ಮೊದಲೇ ಸಿದ್ಧಾರ್ಥ್ ಮತ್ತೆ ಪ್ರವೀಣಂಗೆ ಆಗ್ತಿರೋದಿಲ್ಲ. ಈಗ ಪ್ರವೀಣ ಸಿದ್ಧಾರ್ಥ್ ಹತ್ತಿರ ಬಂದು ನಾವು ಕೂಡ ಡ್ಯಾನ್ಸ್ ಮಾಡ್ತೀವಿ ಅಂತ ಕೇಳಿದ್ರೆ ಸಿದ್ಧಾರ್ಥ್ ಆಗಲ್ಲ, ನೀವು ಸ್ಟೇಜ್ ಹತ್ತಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಆನ್ಯುವಲ್ ಡೇ ನೈಟ್ ಸಿದ್ಧಾರ್ಥ್ ಮತ್ತೆ ಅವನ ಟೀಮ್ ರೂಮಲ್ಲಿ ಇದ್ದಾಗ ಬಬ್ಲು ರೂಮ್ ಲಾಕ್ ಮಾಡ್ತಾನೆ. ನೆಕ್ಸ್ಟ್ ಪ್ರವೀಣ ಮತ್ತೆ ಅವನ ಟೀಮ್ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಕೂಡ ಮುಗಿಯುತ್ತೆ. ಸಿದ್ಧಾರ್ಥ ಅವನ ಜೊತೆ ಜಗಳ ಮಾಡೋಕ್ಕೆ ಬರ್ತಾನೆ. ಅಷ್ಟರಲ್ಲಿ ಕನಗ ಮಿಡಲ್ ಬಂದು ಅವನ ಬಗ್ಗೆ ನಂಗೆ ಗೊತ್ತು ಅಂತ ಅವನ ಪರವಾಗಿ ಮಾತಾಡಿ ಕರ್ಕೊಂಡು ಹೋಗ್ತಾಳೆ. ಸೊ ಪ್ರವೀಣ ಇದನ್ನ ನೋಡಿ ಅವಳು ಕೂಡ ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಫಿಕ್ಸ್ ಆಗ್ತಾನೆ. ಪ್ರವೀಣ ಫುಲ್ ಹ್ಯಾಪಿ ಆಗ್ತಾನೆ. ಪ್ರವೀಣನ ಫ್ರೆಂಡ್ಸ್ ನೀನು ತುಂಬ ಚೇಂಜ್ ಆಗಿದ್ದೀಯಾ, ನೀನು ನಿಜವಾಗ್ಲೂ ಅವಳನ್ನ ಲವ್ ಮಾಡ್ತಾ ಇದ್ದೀಯಾ, ಪ್ರಪೋಸ್ ಮಾಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರವೀಣ ಫಂಕ್ಷನ್ ಡೇ ದಿನ ತುಂಬಾನೇ ಹೋಪ್ ಇಟ್ಕೊಂಡು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಕನಗ ಇದನ್ನ ಕೇಳಿ ಶಾಕ್ ಆಗಿ ನಾನು ಅದೃಷ್ಟ ಇಲ್ಲ ನೋಡೇ ಇಲ್ಲ, ನೀನ್ ಹೇಗೆ ನನ್ನ ನೋಡಿದೆ ಅಂತ ಅಳ್ತಾ ಹೋಗ್ತಾಳೆ. ನೆಕ್ಸ್ಟ್ ಪ್ರವೀಣ ಕೂಡ ಅಳ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಅವನ ಫ್ರೆಂಡ್ಸ್ ಬರ್ತಾರೆ. ಬಬ್ಬಲ್ ಮುಖ ನೋಡಿದ್ರೆ ಸಿದ್ಧಾರ್ಥ ಹೊಡೆದಿರ್ತಾನೆ. ಪ್ರವೀಣ ವಿಕೆಟ್ ತಗೊಂಡು ಹೋಗಿ ಸಿದ್ಧಾರ್ಥನ್ಗೆ ಹೊಡೆದು ಇಡೀ ಕಾಲೇಜಲ್ಲೇ ಗಲಾಟೆ ಮಾಡ್ತಾನೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಅವರ ಪೇರೆಂಟ್ಸ್ ಅನ್ನ ಕರೆಸ್ತಾರೆ. ಪ್ರವೀಣನ ತಾಯಿ ಕೂಡ ಬರ್ತಾರೆ. ಪ್ರಿನ್ಸಿಪಲ್ ಅವರಿಗೆ ನಾನು ಮೊದಲೇ ಹೇಳಿದ್ದೆ ನಿಮ್ಮ ಮಗ ನಮ್ಮ ಕಾಲೇಜಿಗೆ ಬೇಡ ಅಂತ, ಇದೆಲ್ಲ ನಿಮ್ಮ ಮಗನಿಂದ ಆಗಿದ್ದು ಅಂತಾರೆ. ಸಿದ್ಧಾರ್ಥನ ತಾಯಿ ಪ್ರಿನ್ಸಿಪಾಲ್ಗೆ ನೀವೇ ಆಕ್ಷನ್ ತಗೊಳ್ತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಕೇಳ್ತಾ ಇರ್ತಾರೆ. ಸರೋಜಾ ಅವ್ರ ಕಾಲಿಗೆ ಬೀಳಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಪ್ರವೀಣನ್ ತಂದೆ ಬಂದು ಅವನಿಗೆ ಹೊಡೆದು ಇದೆಲ್ಲ ನಿನ್ನಿಂದ ಆಗ್ತಿರೋದು, ಯಾಕೆ ಈಗ ಮಾಡ್ತಿದ್ದೀಯಾ, ನಂಗೆ ಮುಖನ ತೋರಿಸ್ಬೇಡ ಅಂತ ಬೈದ್ ಕಳಿಸ್ತೇನೆ. ನೆಕ್ಸ್ಟ್ ಅವನ ತಾಯಿಗೆ ಪ್ರಜ್ಞೆ ಬರುತ್ತೆ. ಪ್ರವೀಣನ ತಂದೆನೇ ಸರೋಜಳನ್ನ ಕೇರ್ ಮಾಡ್ತಾ ಇರ್ತಾನೆ. ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೂ ಕೂಡ ಅವನ ಹತ್ರ ದುಡ್ಡು ಇರೋದಿಲ್ಲ. ಅವಳ ಒಡವೆಗಳನ್ನ ಅಡ ಇಟ್ಟು ದುಡ್ಡು ತಗೊಂಡು ಬರ್ತಾನೆ. ಈ ಕಡೆ ಪ್ರವೀಣ ಫುಲ್ ಚಿಂತೆ ಮಾಡ್ತಾ ಇರ್ತಾನೆ. ಕಾಲೇಜ್ಗೆ ಕೂಡ ಹೋಗ್ತಾ ಇರೋದಿಲ್ಲ. ಕನಗ ಅವ್ನು ನೋಡಕ್ಕೆ ಕಾಯ್ತಾ ಇರ್ತಾಳೆ. ನೆಕ್ಸ್ಟ್ ಅವನ ತಾಯಿ ಸರೋಜ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಪ್ರವೀಣನ್ ತಂದೆ ಪ್ರಿನ್ಸಿಪಾಲ್ಗೆ ಇವನ್ ಮೇಲೆ ಏನೇ ಆಕ್ಷನ್ ತಗೊಳ್ರಿ, ಆದ್ರೆ ನಮ್ಮನ್ನ ಮಾತ್ರ ಕಾಲೇಜ್ಗೆ ಕರೆಸಿ ಅವಮಾನ ಮಾಡ್ಬಿಡಿ ಅಂತ ಹೇಳ್ತೇನೆ. ಪ್ರಿನ್ಸಿಪಲ್ ಕೂಡ ಬೇಜಾರಾಗಿ ಅವನನ್ನ ಮತ್ತೆ ಕ್ಲಾಸ್ಗೆ ಕಳಿಸ್ತಾರೆ. ಅವನನ್ನ ನೋಡಿ ಎಲ್ಲ ಫ್ರೆಂಡ್ಸು ಕೂಡ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕನಗ ಪ್ರವೀಣನ್ಗೆ ಸಾರಿ, ಅವತ್ತು ಆ ರೀತಿ ರಾಶಿಯಾಗಿ ಮಾತಾಡಿದ್ದೆ, ನಂಗೂ ನೀನಂದ್ರೆ ತುಂಬಾನೇ ಇಷ್ಟ, ಆದ್ರೆ ನಿಂಗೆ ಫ್ಯೂಚರ್ ಬಗ್ಗೆನೇ ಚಿಂತೆ ಇಲ್ಲ, ಮತ್ತೆ ನನ್ನ ಡ್ರೀಮ್ಸ್ ಅನ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಅದಲ್ಲದೆ ನೀನು ಫಸ್ಟ್ PUC ಕೂಡ ಫೇಲ್ ಆಗಿದ್ಯಾ, ಸೆಕೆಂಡ್ PUC ಆದ್ರೂ ಚೆನ್ನಾಗಿ ಪರಿ ಅಂತ ಹೇಳ್ತಾಳೆ. ಪ್ರವೀಣನ ಫ್ರೆಂಡ್ ಇವನು PUC ಪಾಸ್ ಆದ್ರೆ ನೀನು ಅವನನ್ನ ಲವ್ ಮಾಡ್ತೀಯ ಅಂತ ಕೇಳ್ತಾನೆ. ಕನಗ ಕೂಡ ಥಿಂಕ್ ಮಾಡಿ ಸರಿ ಅಂತ ಹೇಳಿ ನೆಕ್ಸ್ಟ್ ಡೇ ಇಂದ ಅವನ ಫ್ರೆಂಡ್ಸ್ ಪ್ರವೀಣನ ಮನೆಗೆ ಸ್ಟಡಿ ಮಾಡೋಕ್ಕೆ ಬರ್ತಾರೆ. ಪ್ರವೀಣ ಕ್ಲಾಸ್ ಅಲ್ಲಿ ಕರೆಕ್ಟ್ ಆಗಿ ಕ್ಲಾಸ್ ಕೇಳ್ತಾ ಇರ್ತಾನೆ. ಹಾಗೆ ಟೀಚರ್ ಕೂಡ ಅವನಿಗೆ ಹೇಳ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಕೂಡ ಪ್ರವೀಣನ ನೋಡಿ ಖುಷಿ ಪಡ್ತಾರೆ. ಹಾಲ್ ಟಿಕೆಟ್ ಕೂಡ ಕೊಟ್ಟು ಕಾಂಗ್ರೆಟ್ಸ್ ಹೇಳ್ತಾರೆ.
ನೆಕ್ಸ್ಟ್ ಎಕ್ಸಾಮ್ ಡೇ ಬರುತ್ತೆ. ಪ್ರವೀಣನ ತಾಯಿ ಕೂಡ ಎಕ್ಸಾಮ್ಗೆ ಕಳಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಅವಳಿಗೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ. ಪ್ರವೀಣ ಎಕ್ಸಾಮ್ಗೆ ಹೋಗೋದ್ಬಿಟ್ಟು ತನ್ನ ತಾಯಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ. ಈ ಕಡೆ ಅವನ ಫ್ರೆಂಡ್ಸ್ ಪ್ರವೀಣಂಗೆ ವೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಪ್ರವೀಣನ ತಂದೆ ಬರ್ತಾನೆ. ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ, ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಅವನ ತಾಯಿ ಇವತ್ತು ಅವನ ಎಕ್ಸಾಮ್, ಕಾಲೇಜ್ಗೆ ಬಿಡಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಉನ್ನಿಕೃಷ್ಣನ್ ಪ್ರವೀಣನನ್ನ ಸ್ಕೂಲ್ಗೆ ಬಿಟ್ಟು ಅವನಿಗೆ ಚೆನ್ನಾಗಿ ಬರೀ ಆಗಿದ್ದಾಗ್ಲಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರವೀಣ ಎಕ್ಸಾಮ್ ಅಟೆಂಡ್ ಮಾಡ್ತಾನೆ. ಫೈನಲ್ ಆಗಿ ರಿಸಲ್ಟ್ ಡೇ ಬರುತ್ತೆ. 10th ರಿಸಲ್ಟ್ ಡೇ ತರನೇ ಅವನ ತಾಯಿ ಅವನಿಗೆ ನಿಂಬೆಹಣ್ಣು ಪೂಜೆ ಮಾಡಿ ಜ್ಯೂಸ್ ಮಾಡಿ ಕೊಡ್ತಾಳೆ. ಪ್ರವೀಣ ಕೂಡ ಅದನ್ನ ಕುಡಿತಾನೆ. ನೆಕ್ಸ್ಟ್ ಪ್ರವೀಣ, ಅವನ ತಾಯಿ ಮತ್ತೆ ಅವನ ತಂದೆ ರಿಸಲ್ಟ್ ನೋಡಕ್ಕೆ ಅಂತ ಕಾಲೇಜ್ಗೆ ಬರ್ತಾರೆ. ಸರೋಜ ಪ್ರವೀಣಂಗೆ ಏನೋ ಮಾಡಿದ್ದೀಯಾ, ಕಾಲೇಜಲ್ಲಿ ಚೀಟಿ ಹೊಡೆದಿದ್ದೀಯಾ, ನಿನ್ನ ಫೋಟೋವನ್ನ ಬ್ಯಾನರ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾಳೆ. ಏನಂದ್ರೆ ಪ್ರವೀಣ ಇಡೀ ಕಾಲೇಜ್ಗೆ 9th ರ್ಯಾಂಕ್ ಬಂದಿರ್ತಾನೆ. ಇದನ್ನ ನೋಡಿ ಅವನ ತಂದೆ ತಾಯಿ ತುಂಬಾನೇ ಖುಷಿ ಪಡ್ತಾರೆ. ಎಲ್ಲರೂ ಅವನಿಗೆ ವಿಶ್ ಮಾಡ್ತಾರೆ. ಮತ್ತೆ ಅವನ ಎಲ್ಲ ಫ್ರೆಂಡ್ಸ್ ಕೂಡ ಪಾಸ್ ಆಗಿರ್ತಾರೆ. ನೆಕ್ಸ್ಟ್ ಕನಗ ಅವನನ್ನ ಮೀಟ್ ಆಗೋಕೆ ಕಾಯ್ತಾ ಇರ್ತಾಳೆ. ನೆಕ್ಸ್ಟ್ ಕನಗ ಪ್ರವೀಣಂಗೆ ನಂಗೋಸ್ಕರ ಇದೆಲ್ಲ ಮಾಡ್ದ ಅಂತ ಐ ಲವ್ ಯು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪ್ರವೀಣ ಈ ಲವ್ ಎಲ್ಲ ಬೇಡ ಅಂತ ಹೇಳ್ತಾನೆ. ಏನಂದ್ರೆ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಪ್ರವೀಣನ ತಂದೆ ಕುಡ್ಕೊಂಡು ಬಂದು ಅವನ ಲವ್ ಸ್ಟೋರಿ ಹೇಳ್ತಾ, ನಾನು ಲವ್ ಮಾಡಿರೋ ಹುಡುಗಿ ನನಗೆ ನಂಬಿಲ್ಲ, ಆದರೆ ನಿನ್ನಮ್ಮ ನನ್ನ ನಂಬಿ ಮನೆ ಬಿಟ್ಟು ಬಂದ್ರು. ಅವತ್ತಿನಿಂದ ನಂಬಿಕೆ ಅಂತ ಯಾರೂ ಇಲ್ಲ. ಈ ಬೇಕರಿ ಕೂಡ ನಿನ್ನ ಅಮ್ಮನಿಂದ ಆಗಿದ್ದು. ನಾನು ಅನ್ಎಜುಕೇಟೆಡ್ ಅಂತ ಎಲ್ಲರೂ ಅವಮಾನ ಮಾಡ್ತಾ ಇರ್ತಾರೆ, ಆದ್ರೆ ನೀನು ನಂತರ ಆಗ್ಬೇಡ. ನಿಂಗೆ ಹೇಳೋದಕ್ಕೆ ನಾನಿದ್ದೀನಿ. ಈ ಜಗತ್ತಲ್ಲಿ ನಿನ್ನ ಅಮ್ಮನಿಗಿಂತ ಯಾರು ನಿನ್ನ ಹೆಚ್ಚು ಪ್ರೀತಿಸಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿ ಪ್ರವೀಣ ಕೂಡ ಅಳ್ತಾ ಅವನ ತಂದೆಯನ್ನ ತಪ್ಪಿಕೊಳ್ತಾನೆ. ಪ್ರೆಸೆಂಟ್ ಅಲ್ಲಿ ಪ್ರವೀಣ ಕನಗಾಗೆ, ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರೆ ನೀ ನಂಗೆ ಪ್ರಪೋಸ್ ಮಾಡ್ತಾ ಇರಲಿಲ್ಲ, ಆದ್ರೆ ನನ್ನ ತಂದೆ ತಾಯಿ ಹಾಗೆ ಮಾಡ್ತಾ ಇರಲಿಲ್ಲ. ಕೊನೆವರೆಗೂ ಅವರೇ ನನ್ನನ್ನ ಪ್ರೀತಿ ಮಾಡೋದು. ಆದ್ರೆ ಇದೆಲ್ಲ ನಿನ್ನಿಂದ ಆಗಿದ್ದು, ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಅವನ ತಾಯಿ ಬ್ಯಾನರ್ ಪಕ್ಕ ನಿಂತ್ಕೊಂಡು ಫೋಟೋ ತಗೊಳ್ತಾ ಇರ್ತಾರೆ. ನೆಕ್ಸ್ಟ್ ಮೂವರು ಹ್ಯಾಪಿಯಿಂದ ಸೆಲ್ಫಿ ತಗೊಳ್ತಾರೆ. ಮತ್ತೆ ಪ್ರಿನ್ಸಿಪಲ್ ಕೂಡ ಬಂದು ಅವನಿಗೆ ಕಂಗ್ರಾಟ್ಸ್ ಹೇಳಿ, ನಿಂಗೆ ಎಜುಕೇಶನ್ಗೆ ಏನು ಹೆಲ್ಪ್ ಬೇಕಿದ್ರು ನನಗೆ ಕೇಳು ಅಂತ ಹೇಳ್ತಾಳೆ. ಪ್ರವೀಣ್ ಪ್ರೇಕ್ಷಕ ಹತ್ರ ಹೋಗಿ ಅವಳಿಗೆ ಕೂಡ ಸಾರಿ ಅಂತ ಕೇಳ್ತಾನೆ. ನೆಕ್ಸ್ಟ್ ಸೋನಲ್ ಮತ್ತೆ ಅನು ಕೂಡ ಇವನಿಗೆ ಸಾರಿ ಕೇಳ್ತಾರೆ. ಈ ಕಡೆ ಬಬ್ಲು ಫೇಲ್ ಆಗಿದ್ದೀನಿ ಅಂತ ಅಳ್ತಾ ಕೂತಿರ್ತಾನೆ. ಮತ್ತೆ ಕೊನೆಯಲ್ಲಿ ಸಿದ್ಧಾರ್ಥ್ ಕೂಡ ಇವನಿಗೆ ಕಂಗ್ರಾಟ್ಸ್ ಹೇಳಿ ಎಲ್ಲರೂ ಒಂದಾಗ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಆಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.